ಜರ್ಮನಿಯಿಂದ ಹೊರಟು ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ತಲುಪಿ ಎಸ್ಐಟಿ ಅಧಿಕಾರಿಗಳಿಂದ ಬಂಧನಕ್ಕೊಳಗಾಗಿದ್ದಾನೆ. ಆ ಮೂಲಕ 1 ತಿಂಗಳಿಗೂ ಅಧಿಕ ಕಾಲ ಕಣ್ಣಾಮುಚ್ಚಾಲೆ ಆಟ ಏನು ಆಡ್ತಾ ಇದ್ರು ಪ್ರಜ್ವಲ್ ರೇವಣ್ಣ, ಅದಕ್ಕೆ ತೆರೆ ಬಿದ್ದಿದೆ. ಲುಫ್ತಾನ್ಸಾ ಏರ್ಲೈನ್ಸ್ LH764 ವಿಮಾನದಲ್ಲಿ ನಿನ್ನೆ ಅವರು ಆಗಮಿಸಿದ್ರು. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಅವರನ್ನ ಲಾಕ್ ಮಾಡಿದರು. 34 ದಿನದ ಬಳಿಕ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ವಾಪಸ್ ಆದರು. ಏಪ್ರಿಲ್ 27ನೇ ತಾರೀಕು ಅವರು ಹೋಗಿದ್ದು. ಬ್ರೌನ್ ಕಲರ್ ನೈಟ್ ಪ್ಯಾಂಟು ಮತ್ತೊಂದು ಪುಲ್ ಓವರ್ ಹಾಕೊಂಡು ಪ್ರಜ್ವಲ್ ರೇವಣ್ಣ ಬಂದರು. ಇವತ್ತು ಕೂಡ ಅದರಲ್ಲೇ ಓಡಾಡ್ತಾ ಇದ್ದಾರೆ. ಯಾವುದೇ ಪಶ್ಚಾತ್ತಾಪ ಇಲ್ಲದೆ ರಾಜಾರೋಷವಾಗಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಎಂಟ್ರಿ ಆದರು. ಇನ್ನು ಅವರ ಟೈಮ್ ಲೈನ್ ಅನ್ನು ಒಮ್ಮೆ ನೋಡ್ಬಿಡೋಣ. ಮಧ್ಯರಾತ್ರಿ 12:49 ಬೆಂಗಳೂರಿನಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ ಲ್ಯಾಂಡ್ ಆಯಿತು. ಮಧ್ಯರಾತ್ರಿ 1:10 ಹೊತ್ತಿಗೆ CIFF ಅಂದರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭದ್ರತೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಕೇಂದ್ರೀಯ ಸಂಸ್ಥೆ ಅವರು ಪ್ರಜ್ವಲ್ ರೇವಣ್ಣ ಅವರನ್ನು ವಶಕ್ಕೆ ಪಡೆದರು. ಕಾರಣ ಅವರಿಗೆ ಶೋಕಾಸ್ ನೋಟಿಸ್ ಅಂದರೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿತ್ತು. ಸೊ ಆ ಕಾರಣಕ್ಕಾಗಿ ಅವರನ್ನು ವಶಕ್ಕೆ ಪಡೆಯಲಾಯಿತು. ಮಧ್ಯರಾತ್ರಿ 1:14 ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆಯನ್ನು ಕೂಡ ಮಾಡಲಾಯಿತು. ಮಧ್ಯರಾತ್ರಿ 1:34 ಪ್ರಜ್ವಲ್ ರೇವಣ್ಣ ಅವರ ಇಮಿಗ್ರೇಷನ್ ಪ್ರಕ್ರಿಯೆ ಪೂರ್ಣ ಆಯಿತು. ಮಧ್ಯರಾತ್ರಿ 1:36 ಪ್ರಜ್ವಲ್ ಅವರನ್ನು SIT ಅಧಿಕಾರಿಗಳು, CIDಯ SIT ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಇನ್ನು ಮಧ್ಯರಾತ್ರಿ 1:38 ಏರ್ಪೋರ್ಟ್ನಿಂದ ಪ್ರಜ್ವಲ್ನನ್ನು SIT ಅಧಿಕಾರಿಗಳು ಕರ್ಕೊಂಡು ಹೋದರು. 2:08 ಹೊತ್ತಿಗೆ SIT ಕಚೇರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನು SIT ಅಧಿಕಾರಿಗಳು ಕರೆತಂದರು. ಇನ್ನು 2:15 ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಯಿತು. ಬೆಳಗ್ಗೆ 10:30 ಪ್ರಜ್ವಲ್ ರೇವಣ್ಣ ಅವರನ್ನು ತನಿಖಾಧಿಕಾರಿಗಳು ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿದರು. ಮಧ್ಯಾಹ್ನ 12:45 ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಅವರನ್ನು ಮೆಡಿಕಲ್ ಟೆಸ್ಟ್ಗೋಸ್ಕರ ಕರೆತರಲಾಯಿತು. ಮೆಡಿಕಲ್ ಟೆಸ್ಟನ್ನು ಮಾಡಿದ ಬಳಿಕ 12:55 ಅವರನ್ನು ಮೆಡಿಕಲ್ ಟೆಸ್ಟಿಗೆ ಒಳಪಡಿಸಲಾಯಿತು. ಅಂದರೆ ರೆಗ್ಯುಲರ್ ಚೆಕಪ್ಗಳೇನಿದ್ದಾವೆ ಅದನ್ನು ಮಾಡಲಾಯಿತು. ಆ ಬಳಿಕ 1:18 ಮಧ್ಯಾಹ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ಅವರ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗುತ್ತೆ. 1:25 ಪ್ರಜ್ವಲ್ ರೇವಣ್ಣ ಅವರನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಯಿತು, ಕೋರ್ಟಿಗೆ ಕರೆತರಲಾಯಿತು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಅಲಭ್ಯತೆಯ ಕಾರಣಕ್ಕಾಗಿ 3 ಗಂಟೆ ಹೊತ್ತಿಗೆ ಅವರನ್ನು ಪ್ರೊಡ್ಯೂಸ್ ಮಾಡಿ ಎನ್ನುವಂಥ ಸೂಚನೆಯನ್ನು ಕೊಡಲಾಯಿತು. 3 ಗಂಟೆಯವರೆಗೂ ಕೂಡ ಅವರು ಕೋರ್ಟ್ ಹಾಲಲ್ಲೇ ಇದ್ದರು. 3 ಗಂಟೆಗೆ ವಾದ ಪ್ರತಿವಾದ ಆಲಿಸಿದ ಬಳಿಕ ಕೊನೆಗೆ 6 ದಿನದ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.